ಸರ್ಕಾರದ ಸ್ವಾರ್ಥಕ್ಕಾಗಿ ಅಧಿವೇಶನದ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ಅಧಿವೇಶನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿರುವಂಥದ್ದು. ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಲು ಪ್ರಯತ್ನ ಮಾಡುತ್ತಿದೆ. ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಬಳಸಿಕೊಳ್ತಿದೆ ಸರ್ಕಾರ. ಇಂತಹ ಸಣ್ಣತನದ ನಡವಳಿಕೆ ಕರ್ನಾಟಕದಲ್ಲಿ ಇದೇ ಮೊದಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೀದಿ ವಿಷಯಗಳನ್ನ ಗವರ್ನರ್ ಮೂಲಕ ಹೇಳಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ.ಕೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿರುವಂಥದ್ದು. ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸರ್ಕಾರ ಇಂತಹ ಸಣ್ಣತನದ ನಡವಳಿಕೆಗಳಿಂದಾಗಿ ಇಂದಿನ ಘಟನೆಗಳು ಏನು ವಿಧಾನಸಭೆಯಲ್ಲಿ ಜರುಗಿದೆ ಅದಕ್ಕೆಲ್ಲ ಇದೇ ಕಾರಣ. ಬೀದಿಗಳಲ್ಲಿ ಚರ್ಚೆ ಆಗ್ತಿದ್ದಂತಹ ವಿಷಯಗಳನ್ನು ರಾಜ್ಯಪಾಲರ ಮೂಲಕ ಸದನದಲ್ಲಿ ಹೇಳಿಸೋಕೆ ಹೊರಟಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇವತ್ತಿನ ಬೆಳವಣಿಗೆ ಏನಿದೆ, ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತೇನು ಹೊರಟರು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ. ಇದರ ಒಟ್ಟಾರೆ ಸಾರಾಂಶ, ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಕ್ಕೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ.